ಯಾಕೆ ಏನಾಯ್ತು? ಬ್ರದರ್ ಈ ನಡುವೆ ಕುಷ್ಕ ತಗೊಂಡ್ರೆ ನಾಲ್ಕ್ ಪೀಸ್ ಸಿಗ್ತದೆ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಬ್ರದರ್. ಗುರು ಕ್ರಶ್ ಅವಳೇ ಮೆಸೇಜ್ ಮಾಡಿ ಮದ್ವೆ ಆಗೋಣ ಅಂತ ಹೇಳ್ಗುರು. ಕೇಳಿದ್ರೆ ಈ ವಯಸ್ಸಲ್ಲಿ ಒಬ್ರನ್ನೊಬ್ರು ಇಷ್ಟ ಪಡೋದು ಕಾಮನು ಅಂತಾಳೆ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಗುರು. ಪ್ರೆಷರ್ ಇರ್ಬೇಕಾರೆಲ್ಲ ನಮ್ಮ ಮನೆ ವಾಶ್ರೂಮ್ ಅಲ್ಲಿ ಯಾರು ಇದ್ದ ಖಾಲಿ ಇರ್ತಾನ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ. ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ರು ಪೊಲೀಸರು ಫೋಟೋ ತೆಗಿತಿಲ್ಲ ಗುರು. ಫೋನ್ ಸ್ಟೋರೇಜ್ ಫುಲ್ ಆದವ್ರ ತರ ಹಂಗೆ ನಿಂತಿರ್ತಾರೆ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಗುರು. ನನ್ ಪಾಡಿ ನಾನು ಸುಮ್ನೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು ಹುಡುಗಿರ ನನ್ನ ಹತ್ರ ಬಂದು ಬರ್ತೀಯಾ ಅಂತ ಕೇಳ್ತಿದ್ರು ಗುರು. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಗುರು. ಹೊಸ ಕಾಚ ತಗೊಂಡು 6 ತಿಂಗಳಾಯ್ತು ಗುರು, ಇನ್ನೂ ತೂತಾಗಿಲ್ಲ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಗುರು. ಉಚ್ಚಾರಣ ಅಂತ ಪಬ್ಲಿಕ್ ಟಾಯ್ಲೆಟ್ ಹೋದ್ರೆ ಅಲ್ಲಿ ನನ್ ಬಿಟ್ರೆ ಯಾರು ಇರಲ್ಲ ಗುರು. ಖಾಲಿಯಾಗಿ ಪೀಸ್ಫುಲ್ ಆಗಿರುತ್ತೆ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಗುರು. VPN ಆನ್ ಇಲ್ದಿದ್ರು ಪಾನ್ ಸೈಟ್ ಓಪನ್ ಆಗ್ತಿದೆ ಗುರು. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಗುರು. ಎಣ್ಣೆ ಹೊಡಿಬೇಕಾರೆ ಎಲ್ಲ ಖಾಲಿ ಆಯ್ತು ಅನ್ಕೊಂಡು ಎದ್ದೋಗೋಣ ಅಂದ್ರೆ ಮತ್ತೊಂದು 90 ಉಳಿದಿರ್ತ ಗುರು. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಗುರು. ನೋಡಿ ಅಣ್ಣ ಇನ್ಸ್ಟಾಗ್ರಾಮ್ ಅದು ಹುಡುಗಿ ಮದ್ವೆ ಅಂತ ಮೆಸೇಜ್ ಮಾಡ್ತೀರಣ್ಣ. ನೋಡಿ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಾಗ್ತಿಲ್ಲ ಅಣ್ಣ. ನೋಡಿ ತೋರಿಸಿ ಯಾರ ಅಡ್ಡಿಕೆ ನನ್ನ ಹುಡುಗಿ ಕಣಲ್ಲ. ಹೊಡಿಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ, ಹೊಡಿಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ, ಅಣ್ಣ ಹೊಡಿಬಿಡಿ ಅಣ್ಣ.